ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ತಿಂಗಳ 15ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ರಕ್ಷಿಸುವ ದೇವರು. ಯೆಹೋವನು ಯಾಕೋಬ್ಯರನ್ನು ವಿಮೋಚಿಸಿದ್ದಾನಲ್ಲ, ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸಿದ್ದಾನಷ್ಟೇ. ಯೆರೆಮೀಯ 31:11. ನಮ್ಮ ದೇವರು ಉದ್ಧಾರ ಮಾಡುವವನು. ಅವನ ಕಣ್ಣುಗಳು ಮತ್ತು ದುಷ್ಟರ ಯೋಜನೆಗಳಿಂದ ರಕ್ಷಿಸುತ್ತಾನೆ. ಆತನೇ ನಮ್ಮ ಆಶ್ರಯ. ಕರ್ತನು ಯಾಕೋಬನನ್ನು ಅದ್ಭುತ ಉದಾಹರಣೆಯಾಗಿ ತೋರಿಸುತ್ತಾನೆ. ಅವನು ಯಾಕೋಬನನ್ನು ರಕ್ಷಿಸಿದನು ಮತ್ತು ಶತ್ರುಗಳ ಕೈಯಿಂದ ಅವನನ್ನು ಬಿಡುಗಡೆ ಮಾಡಿದನು. ಮೊದಲ ಬಾರಿಗೆ ಯಾಕೋಬನ ಸಹೋದರನಾದ ಏಸಾವನು ಯಾಕೋಬನನ್ನು ಕೊಲ್ಲುವೆನೆಂದು ತನ್ನ ಹೃದಯದಲ್ಲಿ ಹೇಳಿದನು. ಏಸಾವನ ಪಿತೂರಿಯಿಂದ ದೇವರು ಯಾಕೋಬನನ್ನು ಕೈಬಿಡಲಿಲ್ಲ. ಅವನು ಯಾಕೋಬನನ್ನು ರಕ್ಷಿಸಲು ಲಾಬಾನನ ಮನೆಗೆ ಕಳುಹಿಸಿದನು. ಯಾಕೋಬನು ಸುಮಾರು 20 ವರ್ಷಗಳ ಕಾಲ ಲಾಬಾನನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ, ಲಾಬಾನನು ಅನೇಕ ಬಾರಿ ಅವನನ್ನು ಮೋಸಗೊಳಿಸಲು ಪ್ರಯತ್ನಿಸಿದನು. ಆದರೆ ದೇವರು ಅದನ್ನು ಆಶೀರ್ವಾದವಾಗಿ ಪರಿವರ್ತಿಸಿದನು. ಅಂತಿಮವಾಗಿ ಯಾಕೋಬನು ಲಾಬಾನನ ಮನೆಯಿಂದ ಹೊರಟು ಹೋದಾಗ, ಲಾಬಾನನು ತುಂಬ ಕೋಪಗೊಂಡು ಯಾಕೋಬನನ್ನು ಬೆನ್ನಟ್ಟಲು ಪ್ರಾರಂಭಿಸಿದನು. 7 ದಿನಗಳ ಪ್ರಯಾಣದ ನಂತರ ಅವನು ಯಾಕೋಬನನ್ನು, ಅವನ ಹಿಂಡುಗಳನ್ನು ಮತ್ತು ಅವನ ಕುಟುಂಬವನ್ನು ಗಿಲ್ಯಾದ್ ಪರ್ವತದಲ್ಲಿ ಕಂಡುಕೊಂಡನು. ಕರ್ತನು ಲಾಬಾನನ ಹೃದಯದಲ್ಲಿನ ದುಷ್ಟ ಉದ್ದೇಶವನ್ನು ನೋಡಿದನು ಮತ್ತು ಆ ರಾತ್ರಿ ಲಾಬಾನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ಯಾಕೋಬನೊಂದಿಗೆ ಕೆಟ್ಟದ್ದನ್ನು ಮಾತ್ರ ಮಾತನಾಡದಂತೆ ಎಚ್ಚರ ವಹಿಸು ಎಂದು ಹೇಳಿದನು. ಆದ್ದರಿಂದ ಲಾಬಾನನು ಯಾಕೋಬನಿಗೆ ಹಾನಿ ಮಾಡಲಾರನು. ಕರ್ತನು ಹಾನಿಯ ಕೈಗಳನ್ನು ಒಡಂಬಡಿಕೆಯ ಕೈಗಳನ್ನಾಗಿ ಮಾಡಿದನು. ಆದ್ದರಿಂದ ಅವರು ಗಿಲ್ಯಾದ್ ಪರ್ವತದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡರು ಮತ್ತು ಅನ್ಯೋನ್ಯತೆಯಿಂದ ಒಟ್ಟಿಗೆ ಊಟ ಮಾಡಿದರು. ಹೀಗೆ ಕರ್ತನು ಯಾಕೋಬನನ್ನು ಲಾಬಾನನ ದುಷ್ಟ ಸಂಚುಗಳಿಂದ ಬಿಡುಗಡೆ ಮಾಡಿದನು. ಅದರ ನಂತರ ಯಾಕೋಬನು ತನ್ನ ಸ್ವಂತ ದೇಶಕ್ಕೆ ಬಂದಾಗ, ಏಸಾವನು ತನ್ನ ವಿರುದ್ಧ 400 ಜನರೊಂದಿಗೆ ಬರುತ್ತಿದ್ದಾನೆ ಎಂದು ಅವನಿಗೆ ತಿಳಿಸಲಾಯಿತು. ಯಾಕೋಬನು ಭಯದಿಂದ ನಡುಗಿದನು. ರಾತ್ರಿಯಿಡೀ ದೇವರ ಸನ್ನಿಧಿಯಲ್ಲಿ ಅಳಲು ತೋಡಿಕೊಂಡು ರಕ್ಷಣೆ ನೀಡುವಂತೆ ಮನವಿ ಮಾಡಿದನು. ಆಗ ಮತ್ತೊಮ್ಮೆ ಕರ್ತನು ಒಂದು ಪವಾಡವನ್ನು ಮಾಡಿದನು ಮತ್ತು ಯಾಕೋಬ್ ಏಸಾವನ ದೃಷ್ಟಿಯಲ್ಲಿ ಅನುಗ್ರಹವನ್ನು ಕಂಡುಕೊಂಡನು. ಒಬ್ಬರನ್ನೊಬ್ಬರು ಕಂಡಾಗ ನಮಸ್ಕರಿಸಿ ಮುತ್ತಿಕ್ಕಿ ಕಣ್ಣೀರಿಟ್ಟರು. ದೊಡ್ಡ ಏಕತೆ ಮತ್ತು ಶಾಂತಿ ಇತ್ತು. ಅದೇ ರೀತಿಯಲ್ಲಿ ಸತ್ಯವೇದದಲ್ಲಿ ಅನೇಕ ಸಂತರ ಜೀವನದಲ್ಲಿ ಅನೇಕ ಹೋರಾಟಗಳು ಮತ್ತು ಸಮಸ್ಯೆಗಳು ಇದ್ದವು. ಮೋಶೆಗೆ ಫರೋಹನಿಂದ ಸಮಸ್ಯೆಯಾಯಿತು. ಗಿದ್ಯೋನನಿಗೆ ಮಿದ್ಯಾನ್ಯರ ಸಮಸ್ಯೆ ಇತ್ತು. ದಾವೀದನಿಗೆ ಸೌಲನೊಂದಿಗೆ ಸಮಸ್ಯೆ ಇತ್ತು. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ನೆಬೂಕದ್ನೆಚ್ಚರೊಂದಿಗೆ ಸಮಸ್ಯೆಯನ್ನು ಹೊಂದಿದ್ದರು. ಆದರೆ ಕರ್ತನು ಅವರೆಲ್ಲರನ್ನು ಅವರ ಶತ್ರುಗಳ ಕೈಯಿಂದ ಬಿಡಿಸಿದನು. ಮನುಷ್ಯನ ಕೈಯಿಂದ ಮಾತ್ರವಲ್ಲದೆ ಯೆಹೋವನು ನಮ್ಮನ್ನು ಕಾಯಿಲೆಗಳು, ರೋಗಗಳು, ದೌರ್ಬಲ್ಯಗಳು, ಸೈತಾನನ ಹೋರಾಟಗಳು ಮತ್ತು ಕತ್ತಲೆಯ ಶಕ್ತಿಗಳಿಂದ ಬಿಡುಗಡೆ ಮಾಡುತ್ತಾನೆ. ದೇವರ ಮಕ್ಕಳೇ, ಯೇಸುಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ. ಆತನೇ ನಿಮ್ಮನ್ನು ರಕ್ಷಿಸುವ ಮತ್ತು ಬಿಡುಗಡೆ ಮಾಡುವವನು. ನೆನಪಿಡಿ, ಯೆಹೋವನು ಯಾಕೋಬ್ಯರನ್ನು ವಿಮೋಚಿಸಿದ್ದಾನಲ್ಲ, ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸಿದ್ದಾನಷ್ಟೇ. ಅವರು ಬಂದು ಚೀಯೋನ್ ಶಿಖರದಲ್ಲಿ ಹಾಡುವರು. ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಕರು, ಕುರಿಮರಿ, ಅಂತೂ ಯೆಹೋವನು ಅನುಗ್ರಹಿಸುವ ಎಲ್ಲ ಮೇಲುಗಳನ್ನು ಅನುಭವಿಸಲು ಪ್ರವಾಹವಾಗಿ ಬರುವರು. ಅವರ ಆತ್ಮವು ಹದವಾಗಿ ನೀರು ಹಾಯಿಸಿದ ತೋಟದಂತಿರುವುದು. ಅವರು ಇನ್ನೂ ಕಳೆಗುಂದರು. ಯೆರೆಮೀಯ 31:11 ಮತ್ತು 12. ಕರ್ತನು ನಿಮ್ಮನ್ನು
ಆಮೇನ್. ಆಮೇನ್.